ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಸಿಂಹ ರಾಶಿಯ ಯುಗಾದಿ ಭವಿಷ್ಯವನ್ನ ನೋಡೋಣ. ಸಿಂಹ ರಾಶಿಯವರಿಗೆ ಈ ಒಂದು ಯುಗಾದಿ ಭವಿಷ್ಯದಲ್ಲಿ ನಾವು ನೋಡೋದಾದ್ರೆ, ಅವರು ಮುಟ್ಟಿದಂತಹ ಕೆಲಸ ಕಾರ್ಯಗಳು ಪ್ರಗತಿಯಾಗುವಂತಹ ವಿಚಾರಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ. ಮತ್ತೆ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ವಿಳಂಬತೆಗಳಿಗಿಂತ ಶೀಘ್ರವಾಗಿ ನಡೆಯುವಂತಹ ಕೆಲಸ ಕಾರ್ಯಗಳಾಗುತ್ತೆ. ಮತ್ತೆ ಆರೋಗ್ಯದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕು. ಅತ್ತೆ ಸೊಸೆಯ ಜಗಳ, ಮನೆಯಲ್ಲಿ ಕಿರಿಕಿರಿ, ಇವೆಲ್ಲದಕ್ಕೂ ಸಹಿತ ಸ್ವಲ್ಪ ಮೋಕ್ಷವನ್ನ ಹೊಂದುವಂತಹ ಒಂದು ಕೆಲಸ ಕಾರ್ಯಗಳು ಸಹಿತ ಆಗ್ತಾ ಹೋಗುತ್ತೆ. ಮತ್ತೆ ಮನೆಯ ಒಂದು ಯಾವುದಾದ್ರೂ ಕಾನೂನಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಇದ್ರೆ ಅಲ್ಲಿ ತುಂಬಾನೇ ಒಂದು ವಿಳಂಬ ಆಗುವಂಥದ್ದು ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿದಾಯಕವಾಗಿ ಕಂಡು ಬರುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ. ಮತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಅವರಿಗೆ ಬೆಳವಣಿಗೆಗಳಾಗಲಿಕ್ಕೆ ಸ್ವಲ್ಪ ಮಟ್ಟಿನ ಸಮಯಗಳನ್ನು ಅವರು ತೆಗೆದುಕೊಳ್ತಾರೆ ಈ ಒಂದು ಸಂವತ್ಸರದಲ್ಲಿ. ಮತ್ತೆ ವಿಶೇಷವಾಗಿ ನಾವಿಲ್ಲಿ ನೋಡಕ್ ಹೋದ್ರೆ, ಈ ಒಂದು ಸಂವತ್ಸರದಲ್ಲಿ ಸಿಂಹ ರಾಶಿಯವರಿಗೆ ಆದಷ್ಟು ಸಹಿತ ಒಂದು ಲೀಡರ್ಶಿಪ್ ಕ್ವಾಲಿಟಿಗಳು ಬರುವಂಥದ್ದು, ಲೀಡರ್ಶಿಪ್ ಒಂದು ವಿಚಾರಗಳಾಗುವಂಥದ್ದು, ಆರ್ಥಿಕತೆಯ ಒಂದು ಲಾಭಗಳು ಬರುವಂಥದ್ದು, ಮತ್ತೆ ಮತ್ತೊಬ್ಬರಕ್ಕೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು, ಸಹಾಯ ಹಸ್ತವನ್ನು ತಾವು ಕೊಡುವಂಥದ್ದು, ಈ ಥರ ಎಲ್ಲ ಕೆಲಸಗಳು ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ತಾವಿಲ್ಲಿ ಮಾಡ್ತಾ ಇರ್ತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಮತ್ತೆ ಸಿಂಹ ರಾಶಿಯವರಿಗೆ ತಾಳ್ಮೆ ಅತಿ ಮುಖ್ಯವಾಗಿರುತ್ತೆ. ಕೋಪದಿಂದ ಯಾವುದನ್ನು ಗೆಲ್ಲಿಕ್ಕಾಗಲ್ಲ. ತಾಳ್ಮೆಯಿಂದ ತಾವು ಮುಂದುವರೆದ್ರೆ 100% ಯು ವಿಲ್ ಗೆಟ್ ಎ ಸಕ್ಸಸ್ ಅಂತ ಹೇಳ್ಬೋದು. ಮತ್ತೆ ಕಟ್ಟಡ ನಿರ್ಮಾಣಗಳಾಗಿರ್ಬೋದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ತಾವು ಯಾರು ಮಾಡ್ತಾ ಇರ್ತೀರಿ ಅವ್ರಿಗೆ ಅತಿ ಹೆಚ್ಚು ಭೂಮಿಯ ಸ್ವಾಧೀನಗಳನ್ನು ಅವರು ಪಡೆದುಕೊಳ್ಳೋದ್ರಲ್ಲಿ ಅತಿ ಹೆಚ್ಚು ಗಮನವನ್ನು ಅವರು ಹರಿಸ್ತಾರೆ. ಬಿಲ್ಡರ್ಗಳಾಗಿರ್ಬೋದು, ಕಟ್ಟಡ ನಿರ್ಮಾಪಕರಾಗಿರ್ಬೋದು, ಈ ಥರ ಎಲ್ಲ ಯಾರು ಮಾಡ್ತಾರೆ ಅದರಲ್ಲಿ ಸ್ವಲ್ಪ ಮಟ್ಟಿನ ಲಾಸ್ಗಳಾಗುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತೆ ಆಧ್ಯಾತ್ಮಿಕ ಜೀವನದ ಕಡೆ ಹೆಚ್ಚು ಗಮನವನ್ನು ಸಹಿತ ತಾವಿಲ್ಲಿ ಹರಿಸೋದು ಅತಿ ಮುಖ್ಯ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತೆ ಆರ್ಥಿಕ ಜೀವನದಲ್ಲೂ ಸಹಿತ ಅಲ್ಪ ಮಟ್ಟಿನ ಕೆಲವೊಂದು ಲಾಭಗಳು ಸಹಿತ ಆಗುವಂಥದ್ದಾಗಿರುವಂಥದ್ದು. ಮತ್ತೆ ವಿದೇಶ ಪ್ರಯಾಣವನ್ನ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶಗಳು ಸಹಿತ ದೊರೆಯುವಂಥದ್ದು. ಮತ್ತೆ ಸ್ಪರ್ಧಾತ್ಮಕವಾದಂಥ ಜೀವನವನ್ನ ಮಾಡ್ತಾ ಇರ್ತೀರಿ. ಯಾವ್ದಾದ್ರು ಒಂದು ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, IAS KAS ಆಗಿರ್ಬೋದು, ಇದರಲ್ಲೆಲ್ಲನೂ ಸಹಿತ ತಾವು ಮುಂದುವರಿಲಿಕ್ಕೆ ತುಂಬಾನೇ ಒಂದು ಕೆಲಸ ಕಾರ್ಯಗಳು ಲಾಭವನ್ನು ಸಹಿತ ಇಲ್ಲಿ ಕಂಡು ಬರುತ್ತೆ ಅಂತ ಸಹಿತ ಹೇಳ್ಬೋದು. ಮತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲಕರಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತೆ ಆರ್ಥಿಕ ಮೌಲ್ಯಗಳನ್ನು ಸಹಿತ ತಾವಿಲ್ಲಿ ಕಾಪಾಡ್ಕೊಳ್ತೀರಿ ಅಂತ ಸಹಿತ ತಿಳಿಸ್ಕೊಡ್ಬೋದು. ಮತ್ತೆ ಸ್ವಲ್ಪ ತಮ್ಮ ಘನತೆಗೆ ಸ್ವಲ್ಪ ಅಪಕೀರ್ತಿಗಳಾಗುವಂತಹ ಒಂದು ವಿಚಾರಗಳು ಕಂಡು ಬರುತ್ತೆ. ಜಾಗೃತಿಯಾಗಿರಿ ಅಂತಲೂ ಸಹಿತ ನಾವಿಲ್ಲಿ ಹೇಳ್ಬೋದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ಗಮನವನ್ನ ಹರಿಸಬೇಕಾಗಿರುವಂತ ಕೆಲಸ ಕಾರ್ಯಗಳು ಯಾವ್ದಪ್ಪ ಅಂದ್ರೆ, ತಮ್ಮ ಒಂದು ಪ್ರೊಫೆಷನಲ್ ಗ್ರೋತ್ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸೋದು ಅತಿ ಮುಖ್ಯವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಸಿಂಹ ರಾಶಿಯವರು ಜಾಗೃತಿಯಾಗಿರಿ ಅಂತ ಹೇಳ್ಬೋದು. ಮತ್ತೆ ಮಾರ್ಗದರ್ಶಕರ ಒಂದು ನಿಲುವನ್ನು ತಾವು ತೆಗೆದುಕೊಳ್ಳುತ್ತೀರಿ, ಇನ್ನೊಬ್ರಿಗೂ ಸಹಿತ ಮಾರ್ಗದರ್ಶಕರ ಆಗಿರ್ತೀರಿ. ಸತಿಪತಿ ಕಲಹದಲ್ಲೂ ಸಹಿತ ಉತ್ತಮವಾದಂತಹ ಒಂದು ಬೆಳವಣಿಗೆಯನ್ನು ಹೊಂದಿ ಅಭಿವೃದ್ಧಿದಾಯಕವಾದಂಥ ಘಟ್ಟಕ್ಕೆ ತಾವು ತಲುಪ್ತೀರಿ. ಒಂದು ವಿವಾಹದಲ್ಲಿ ತುಂಬಾನೇ ಒಂದು ಕಷ್ಟಪಡ್ತಿರೋರಿಗೆ ಸಹಿತ ವಿವಾಹದ ಒಂದು ಮೌಲ್ಯಗಳು ಸಹಿತ ಕಂಡು ಬರುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಅದೃಷ್ಟ ಸಂಖ್ಯೆಯಾಗಿ ತಾವು 6 ಆಯ್ಕೆ ಮಾಡ್ಕೊಳ್ಳಿ. ಮತ್ತು ವಿಶೇಷವಾಗಿ ಕೆಂಪು ಬಣ್ಣ ತಮಗೆ ಉತ್ತಮವಾಗಿ ಕಂಡು ಬರುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ ಸಿಂಹರಾಶಿಯವರಿಗೆ. ಮತ್ತು ವಿಶೇಷವಾಗಿ ತಾವು ಈ ಒಂದು ಸಂವತ್ಸರದಲ್ಲಿ ಶಿವನ ಆರಾಧನೆ ಮಾಡೋದು ಸಹಿತ ಅತಿ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಇದೇ ರೀತಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಾವು ಪರಿಗಣಿಸಿದ್ರೆ ಅತಿ ಉತ್ತಮವಾದಂಥ ಲಾಭಗಳು ತಮಗೆ ಕಂಡು ಬರುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.